ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ಇವತ್ತು ಇಡೀ ಸಿಂಗಪೂರ್ ಸಿಟಿ ಸುತ್ತೋಣ ಅಂತ ಅಂದ್ಕೊಂಡಿದ್ದೀನಿ. ದೆರ್ ಆರ್ ಫ್ಯೂ ಪ್ಲೇಸಸ್. ಮರ್ಲೈನ್ಗೆ ಹೋಗಬೇಕು, ಇಂಪಾರ್ಟೆಂಟ್, ದಟ್ ಸರ್ಕಲ್ ಥಿಂಗ್, ದ್ಯಾಟ್ ಒನ್. ಹಾಗೆ ಕೆಲವಾರು ಸಣ್ಣ ಪುಟ್ಟ ಪ್ಲೇಸ್ಗಳು, ಹಾಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಲಿಟಲ್ ಇಂಡಿಯಾ, ಚೈನಾ ಟೌನ್, ಮುಸ್ತಫಾ ಸೆಂಟರ್, ಹಾಗೆ ಎಲ್ಲ ಕೆಲವೊಂದು ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಬಿಗಿನ್ ದ ಡೇ. ಎವ್ರಿ ಡೇ ಈಸ್ ಮೋರ್ ಎಕ್ಸೈಟಿಂಗ್. ಒಂದಲ್ಲ ಒಂದು ಏನಾದರೂ ಒಂದು ಇರುತ್ತೆ. ಅದು ಹೇಗಿದೆ, ಇದು ಹೇಗಿದೆ ಅಂತ ನೋಡೋ ಎಕ್ಸೈಟ್ಮೆಂಟ್ ಅಂತೂ ಇದೆ. ಸಿಂಗಾಪುರಲ್ಲಿ ನೋಡೋಕ್ಕೆ ಸಿಕ್ಕಾಪಟ್ಟೆ ಇದೆ ಅಟ್ರಾಕ್ಷನ್ ಪ್ಲೇಸಸ್ಸು. ಸೊ ಐ ಕುಡ್ ಕವರ್ ಓನ್ಲಿ ಹಾಫ್ ಅಂತ ಅಂದ್ಕೊಳ್ತೀನಿ ಅಷ್ಟೇ. ಇಲ್ಲಿ ಕಾಣಿಸ್ತಾ ಇರೋದು ರಫಲ್ಸ್ ಹೋಟೆಲ್, ಸಿಂಗಪುರಲ್ಲಿ ಫೇಮಸ್. ಇಲ್ಲಿ 6000 ಆನ್ವರ್ಡ್ಸ್ ಪರ್ ಡೇ ಇರತ್ತೆ. ಹಾಗೆ ನೋಡ್ತಾ ನೋಡ್ತಾ ಸಿಂಗಪುರ್ ಪಾರ್ಲಿಮೆಂಟ್, ಸಿಂಗಪುರ್ ಕೋರ್ಟ್ ಅನ್ನ ಸಹಿತ ನೋಡಿದೆ. ಹೃತಿಕ್ ರೋಷನ್ ಕ್ರಿಶ್ ಮೂವಿ ಏನಿದೆ ಅಲ್ಲ, 60% ಆಫ್ ದ ಮೂವಿ ಶೂಟ್ ಆಗಿರೋದು ಸಿಂಗಪುರಲ್ಲೇ. ಸಿಂಗಪೂರಿಯನ್ಸ್ ಚೈನೀಸ್ ಫಿಂಗ್ ಶೂ ಏನ್ ವಾಸ್ತು ಪ್ರಕಾರ ಏನಿದೆಲ್ಲ ಅದನ್ನ ಬಿಲೀವ್ ಮಾಡ್ತಾರೆ. ಹಾಗಾಗಿ ಮೋಸ್ಟ್ ಆಫ್ ದ ಬಿಲ್ಡಿಂಗ್ಸ್ ಆರ್ ಬ್ಯೂಲ್ಟ್ ಅಕಾರ್ಡಿಂಗ್ಲಿ. ಸಿಂಗಪೂರಿಗೆ ಸ್ವತಂತ್ರ ಬಂದಿದ್ದು 1959ರಲ್ಲಿ. ಮಲೇಷ್ಯಾದಿಂದ ಮತ್ತೆ ಸೆಪರೇಟ್ ಆಗಿದ್ದು 1965ರಲ್ಲಿ. ಆಗಿಂದ ಈಗಿನವರೆಗೂ ಒಂದೇ ಪಾರ್ಟಿ ಇಲ್ಲಿ ರೂಲ್ ಮಾಡ್ತಾ ಇರೋದು. ಇಟ್ ಇಸ್ PAP, ಪೀಪಲ್ಸ್ ಆಕ್ಷನ್ ಪಾರ್ಟಿ ಅಂತ. ಸಿಂಗಪೂರ್ ಇಸ್ ಮಲ್ಟಿಕಲ್ಚರಲ್, ಮಲ್ಟಿ ರಿಲಿಜಿಯನ್ ಕಂಟ್ರಿ. ಇಲ್ಲಿ ಹಿಂದೂ, ಮುಸ್ಲಿಂ, ಸಿಂಗಪೂರಿಯನ್ಸ್, ಮಲಯನ್ಸ್, ಚೈನೀಸ್ ಎಲ್ಲ ರಿಲಿಜಿಯನ್ ಅವರು ಇಲ್ಲಿರ್ತಾರೆ. ಸ್ಟ್ರಾಂಗ್ ಎನ್ಫೋರ್ಸ್ಮೆಂಟ್, ಸ್ಟ್ರಿಕ್ಟ್ ಲಾಸ್ ಅಂಡ್ ರೂಲ್ಸ್ ಇರೋದ್ರಿಂದಾನೇ ಇಲ್ಲಿ ಎಲ್ಲ ಹಾರ್ಮೋನಿಯಸ್ ಆಗಿ ಇರಕ್ಕೆ ಸಾಧ್ಯ. ಹಾಗೆ ಇಷ್ಟು ಡೆವಲಪ್ಮೆಂಟ್ ಕೂಡ ಇದರಿಂದಾನೇ ಸಾಧ್ಯ. ಹಾಗೆ ಸಿಂಗಪೂರನ್ನ ಸುತ್ತಾ ನಾನು ಇವಾಗ ಬಂದಿರೋದು ಸಿಂಗಪೂರ್ ಫ್ಲೈಯರ್ ಹತ್ರ. $40 ಕೊಟ್ಟರೆ ಫ್ಲೈಯರಲ್ಲಿ ಹೋಗ್ಬೋದು. ಆ್ಯಂಡ್ ಇಟ್ ಈಸ್ ಫಾರ್ 45 minutes. ಸ್ಲೋ ಆಗಿ ಮೂವ್ ಆಗುತ್ತೆ. ಯು ಕ್ಯಾನ್ ಸಿ ಸಿಂಗಪೂರ್ ಫ್ರಮ್ ದಿ ಟಾಪ್ ಬರ್ಡ್ ವ್ಯೂ. ಸಿಂಗಪೂರ್ ಇಂಡಿಪೆಂಡೆನ್ಸ್ ಸಿಕ್ಕಿದ್ದು 1965. ಓವರ್ 60 years ಇಟ್ ಹ್ಯಾಸ್ ಡೆವಲಪ್ಡ್ ಲೈಕ್ ದಿಸ್. ಅದರಲ್ಲೂ ಇದಕ್ಕೆ ಯಾವುದೇ ನ್ಯಾಚುರಲ್ ರಿಸೋರ್ಸ್ ಇಲ್ಲ, ಎಲ್ಲನೂ ಇಂಪೋರ್ಟ್ ಮಾಡ್ಕೋತಾರೆ. ಬಟ್ ಸ್ಟಿಲ್ ಸಿಂಗಪೂರ್ ಈಸ್ ಲೈಕ್ ದಿಸ್. ಸಿಂಗಪೂರ್ ಹ್ಯಾಸ್ ಅ ವರ್ಲ್ಡ್ಸ್ ಬಿಗ್ಗೆಸ್ಟ್ ಹಾರ್ಬರ್ ಸೆಂಟರ್. ಇಲ್ಲಿ ಎಕ್ಸ್ಪೋರ್ಟ್ಸ್ ಅಂದರೆ ಶಿಪ್ಮೆಂಟ್ ಜಾಸ್ತಿ ನಡೆಯುತ್ತೆ. ಹಾಗಾಗಿ ಇಲ್ಲಿ ರೀಜನಲ್ ಕಂಟ್ರೀಸ್ಗೆಲ್ಲ ಡ್ಯೂಟಿ ಫ್ರೀ ಸಿಗೋದ್ರಿಂದ ಇಲ್ಲಿ ಸ್ವಲ್ಪ ಚೀಪರ್ ಆಗಿರುತ್ತೆ. ಮತ್ತು ಎಲ್ಲ ಒರಿಜಿನಲ್ ಪ್ರಾಡಕ್ಟ್ಸ್ ಸಿಂಗಪೂರಲ್ಲಿ ಸಿಗುತ್ತೆ. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಶಾಪರ್ಸ್ ಪ್ಯಾರಡೈಸ್. ನಾಟ್ ಓನ್ಲಿ ಅ ಶಾಪರ್ಸ್ ಪ್ಯಾರಡೈಸ್, ಇಟ್ ಈಸ್ ಫುಡ್ ಪ್ಯಾರಡೈಸ್ ಆಲ್ಸೋ. ಎಲ್ಲಿ ಹೋದರೂ ಅಲ್ಲಿ ಹಾಕರ್ ಸೆಂಟರ್ಸ್ ಸಿಗುತ್ತೆ. ಹೈ ಎಂಡ್ ಹೋಟೆಲ್ಗಳು ಇದ್ದಾವೆ, ಹಾಕರ್ ಸೆಂಟರ್ಗಳು ಇದೆ. ಅಫ್ಕೋರ್ಸ್ ಇಟ್ ಈಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಬಿಕಾಸ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಸಿಟಿ. ಹಾಕರ್ ಸೆಂಟರ್ಗಳಲ್ಲಿ ಕಡಿಮೆ ಸಿಗುತ್ತೆ. ಫಾರ್ ವೆಜಿಟೇರಿಯನ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಆದರೂ ಕೆಲವು ಲೇನ್ಗಳಲ್ಲಿ ಇಂಡಿಯನ್, ಲಿಟಲ್ ಇಂಡಿಯಾ ಆ ಲೈನಲ್ಲಿ ಸಿಕ್ಕಾಪಟ್ಟೆ ಇಂಡಿಯನ್ ರೆಸ್ಟೋರೆಂಟ್ ಇದೆ. ಬಿಕಾಸ್ ಇಲ್ಲಿ ಇಂಡಿಯನ್ ಇಮಿಗ್ರೆಂಟ್ಸ್ ಯಾರು ತಮಿಳಿಯನ್ಸ್ ಇದ್ದಾರಲ್ಲ, ಸೊ ಅವರು ಎಲ್ಲ ಹೋಟೆಲ್ಗಳು ಮಾಡಿದ್ದಾರೆ. ಐ ಈವನ್ ಫೌಂಡ್ ಬ್ಯಾಂಗ್ಳೂರ್ ಕೆಫೆ, ಮಂಗಳೂರವರು ಅವರು ಇಲ್ಲಿ ಹೋಟೆಲ್ ಮಾಡಿದ್ದಾರೆ. ಐ ಲವ್ ಸಿಂಗಪೂರ್. ಇಟ್ ಈಸ್ ಸೇಫೆಸ್ಟ್ ಸಿಟಿ. ನೀವು ಎಷ್ಟೊತ್ತಲ್ಲಿ ಬೇಕಾದ್ರೂ ಆರಾಮಾಗಿ ಓಡಾಡ್ಬೋದು. ನೆಕ್ಸ್ಟ್ ನಾನು ಸಿಂಗಪೂರ್ ರಿವರ್ ಕ್ರೂಸಲ್ಲಿ ಹೋಗೋಣ ಅಂತ ಬಂದಿದ್ದೀನಿ. ಅಪ್ರಾಕ್ಸಿಮೇಟ್ಲಿ 40-45 minutes ಆಗತ್ತೆ ಇದು. ಈ ರೈಡ್ಗೆ ಐ ಪೇಡ್ $20. ಇಟ್ ವಾಸ್ ವರ್ತ್ ಇಟ್ ಆರ್ ನಾಟ್ ವರ್ತ್ ಇಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸಿಂಗಪೂರ್ ರಿವರ್ ಮೇಲೆ ಈ ಕ್ರೂಸ್ ಹೋಗುತ್ತೆ. ಮರ್ಲೈನ್ ಪಾರ್ಕ್ ನೋಡ್ಬೋದು, ಮರೀನಾ ಬೇ ಸ್ಯಾಂಡ್ಸ್ ನೋಡ್ಬೋದು. ಒಂದ್ ಕಡೆ ಸ್ಕೈ ಸ್ಕೇಪರ್ಸ್ ಇದ್ರೆ ಇನ್ನೊಂದ್ ಕಡೆ ಓಲ್ಡ್ ಆರ್ಕಿಟೆಕ್ಚರ್. ಎರಡು ರೀತಿಯೂ ಇಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಮಾಡ್ಬೋದು. ಬೆಸ್ಟ್ ಟೈಮ್ ಟು ಗೋ ಆನ್ ಅ ರಿವರ್ ಕ್ರೂಸ್ ಅಂತಂದ್ರೆ ನೈಟ್ ಅಲ್ಲಿ, ಬಿಕಾಸ್ ಲೈಟ್ ಬೆಳಕಲ್ಲಿ ಸಿಂಗಪೂರ್ ನೋಡೋ ಮಜಾನೇ ಬೇರೆ. ಹಾಗಂತ ಈಗ ಚೆನ್ನಾಗಿರ್ಲಿಲ್ಲ ಅಂತಲ್ಲ, ಈಗಲೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಿಸ್ಲಂತೂ ಸಿಕ್ಕಾಬಟ್ಟೆ ಇತ್ತು, ಕಣ್ ಬಿಡೋಕ್ಕಾಗಲ್ಲ, ಆ ಥರ ಬಿಸಿಲಿರುತ್ತೆ. ಹಾಗಂತ ಮಧ್ಯಾಹ್ನ ಮೇಲೆ ಖಂಡಿತವಾಗ್ಲೂ ಮಳೆ ಬರುತ್ತೆ, ಆ ಥರ ವೆದರ್ ಇಲ್ಲಿ. Swell up like the ocean. It feels like I could drown.
ಹಿಂದೆ ಕಾಣಿಸ್ತಾ ಇದೆಯಲ್ಲ ಡೋಮ್ ರೀತಿ, ಅದು ಒಪೆರಾ ಸೆಂಟರ್ ಆಫ್ ಸಿಂಗಪೂರ್. ಅಂದರೆ ಇದೊಂದು ಬಿಗ್ ಆಡಿಟೋರಿಯಂ ಥರ. AR ರೆಹಮಾನ್ ಕಾನ್ಸರ್ಟ್ ಕೂಡ ಇಲ್ಲಿ ನಡೆದಿದೆ. ಅಂದರೆ ಈ ರೀತಿ ಬಿಗ್ ಪ್ರೋಗ್ರಾಮ್ಗಳು ಈ ಒಪೆರಾ ಸೆಂಟರಲ್ಲಿ ನಡೆಯುತ್ತೆ. ಇಲ್ಲಿ ಕಾಣಿಸ್ತಾ ಇರೋನು ಇಲ್ಲಿ ಆರ್ಮಿ ಮ್ಯಾನ್. ಸ್ಕೂಲಿಂಗ್ ಮುಗಿದ ತಕ್ಷಣ 2 ವರ್ಷ ಇಲ್ಲಿ ನ್ಯಾಷನಲ್ ಸರ್ವಿಸ್ ಮಾಡಲೇಬೇಕು ಬಿಫೋರ್ ಗೋಯಿಂಗ್ ಟು ಯೂನಿವರ್ಸಿಟಿ. ಎಷ್ಟು ಒಳ್ಳೆ ರೂಲ್ ಅಲ್ಲ. ನಾನು ನೆಕ್ಸ್ಟ್ ಬಂದಿದ್ದು ಮರ್ಲೈನ್ ಪಾರ್ಕ್ ನೋಡಲಿಕ್ಕೆ. ಮರ್ಲೈನ್ ಅಂದರೆ ಏನು ಹೇಳಿ, ಫಿಶ್ ಬಾಡಿ, ಲಯನ್ ತಲೆ, ಬಾಯಿಂದ ನೀರು ಬರೋದು, ಆ ಸ್ಟ್ಯಾಚು ನೋಡಕ್ಕೆ ಬಂದಿದ್ದೀನಿ. ಇದು 28 ಫೀಟ್ ಹಾಗೆ 7 ಟನ್ ವೆಯ್ಟ್ ಇದೆ. 1972 ಅಲ್ಲಿ ಇದನ್ನು ಬಿಲ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ವಿಡಿಯೋದಲ್ಲಿ ನೋಡಿದಾಗ ಈ ಮರ್ಲೈನ್ ಸ್ಟ್ಯಾಚು ತುಂಬ ದೊಡ್ಡದು ಅಂತ ಅನಿಸುತ್ತೆ. ಇಲ್ಲಿ ನೋಡಿದ್ರೆ ಇಟ್ಸ್ ವೆರಿ ಸ್ಮಾಲ್ ಅಂದರೆ ನಾಟ್ ಸ್ಮಾಲ್, ಬಟ್ ಎಕ್ಸ್ಪೆಕ್ಟ್ ಮಾಡಿದಷ್ಟು ನೋಡ್ತಲ್ಲ. ಇದೇ ನೋಡಿ ಮೋಸ್ಟ್ ಐಕಾನಿಕ್ ಮರ್ಲೈನ್ ಸ್ಟ್ಯಾಚು. ಹಾಗೆ ಹೇಳಲೇಬೇಕು, ಇದಕ್ಕೆ ಎಂಟ್ರಿ ಫೀ ಎಲ್ಲ ಏನೂ ಇರೋದಿಲ್ಲ. ದಿಸ್ ಇಸ್ ಫ್ರೀ. ದ ಸ್ಟ್ಯಾಚ್ಯೂ ಈಸ್ ಸಿಂಬಲ್ ಆಫ್ ಸಿಂಗಪೂರ್. ಇದಕ್ಕೆ ಫಿಶ್ ಬಾಡಿ ಯಾಕಿದೆ ಅಂತಂದರೆ ಸಿಂಗಪೂರ್ ಇಸ್ ಆ್ಯಕ್ಚುಲಿ ಅ ಫಿಶಿಂಗ್ ಲ್ಯಾಂಡ್. ಈ ಊರಿಗೆ ಈ ಹೆಸರು ಬರಲಿಕ್ಕೆ ಒಂದು ದೊಡ್ಡ ಕಥೆನೇ ಇದೆ. 13ನೇ ಶತಮಾನದಲ್ಲಿ ಪ್ರಿನ್ಸ್ ಸುಮಾತ್ರನ್ ಈ ಐಲ್ಯಾಂಡನ್ನು ಕಂಡು ಹಿಡಿದಾಗ ಅವನಿಗೊಂದು ದೊಡ್ಡ ಪ್ರಾಣಿ ಕಾಣಿಸ್ತಂತೆ. ಅದನ್ನು ಲಯನ್ ಅಂತ ಅವನು ಅನ್ಕೊಂಡ. ಹಾಗಾಗಿ ಸಿಂಹ ಅಂದರೆ ಲಯನ್, ಪುರ ಅಂದರೆ ಊರು. ದಿ ನೇಮ್ ಒರಿಜಿನಲಿ ಫ್ರಮ್ ಸಾಂಸ್ಕ್ರಿತ್. ಇದನ್ನ ತಿಳ್ಕೊಂಡು ತುಂಬಾನೇ ಖುಷಿ ಆಯಿತು. ಹಾಗಂತ ಲಯನ್ ಒರಿಜಿನಲಿ ಸಿಂಗಪೂರಿಂದ ಏನಲ್ಲ. ಹಿಸ್ಟ್ರಿಯಲ್ಲಿ ಹೇಳೋ ಪ್ರಕಾರ ಯಾವುದೋ ದೊಡ್ಡ ಪ್ರಾಣಿಯನ್ನ ರಾಜ ನೋಡಿರಬಹುದು ಅಂತ ಹೇಳ್ತಾರೆ. ಏನೇ ಇರಲಿ, ಸಿಂಗಪುರ ಈಗ ಸಿಂಗಪೂರ್ ಆಗಿ ಬದಲಾಗಿದೆ. ಅದ್ಭುತವಾದ ದೇಶವಾಗಿದೆ. ಇದೇ ನೋಡಿ ಫೇಮಸ್ ಫೋಟೋ ಸ್ಪಾಟ್. ಬಾಯಿಗೆ ನೀರು ಬೀಳೋ ತರ ಜನ ಏನ್ ಫೋಟೋ ತಗೊಳ್ತಾರೆ, ಅದು ಇದೇ ಜಾಗ. ಹಾಗೆ ಇಲ್ಲಿಂದ ಮರೀನಾ ಬೇ ಸ್ಯಾಂಡ್ ಅಂತೂ ಅಮೇಝಿಂಗ್ ಆಗಿ ಕಾಣತ್ತೆ. ಇದು ಕೂಡ ಫೇಮಸ್ ಫೋಟೋ ಸ್ಪಾಟ್ ಪ್ಲೇಸ್ ಅಂತೂ ತುಂಬಾ ಕ್ಲೀನ್ ಆಗಿ ಪೀಸ್ಫುಲ್ ಆಗಿ ಇರೋದ್ರಿಂದ ಯು ಕ್ಯಾನ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ಹಿಯರ್. ಇಲ್ಲಿಗೆ ನಾನು ಸಿಟಿ ಟೂರನ್ನು ಮುಗಿಸಿ ಶಾಪಿಂಗ್ ಮಾಡೋಣ ಅಂತ ಹೊರಡ್ತಾ ಇದ್ದೀನಿ. ಐ ರೆಡ್ ಸಮ್ವೇರ್ ಯಾವುದೋ ಬೇರೆ ಕಂಟ್ರಿಲಿ ಹೋಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿ ಮೆಟ್ರೋನ ಯೂಸ್ ಮಾಡ್ತೀರಾ ನೀವು ಒಬ್ಬರೇ ಅಂತಂದರೆ ಯು ಕ್ಯಾನ್ ಡೂ ಎನಿಥಿಂಗ್ ಅಂತೆ. ಐ ಫೆಲ್ಟ್ ಸೋ ಟ್ರೂ. ಸಿಂಗಪುರಲ್ಲಿ ಮೆಟ್ರೋ ಕನೆಕ್ಟಿವಿಟಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಯು ಕ್ಯಾನ್ ಸಿ ದ ಮ್ಯಾಪ್ ಹಿಯರ್. ಎಲ್ಲ ಕಡೆ ಸ್ಟಾಪ್ಗೂ ಎಷ್ಟು ಕನೆಕ್ಟಿವಿಟಿ ಇದೆ ಅಂತ. ನನಗೆ ಹೋಗಬೇಕಾಗಿದ್ದು IMM ಮಾಲ್ಗೆ. ಯಾವ್ಯಾವ ಸ್ಟಾಪ್ ಅಂತ ನಾನು ChatGPTನ ಕೇಳ್ತಾ ಇದ್ದೀನಿ. ಮೆಟ್ರೋ ಸ್ಟೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಟೋಮ್ಯಾಟಿಕ್ ಡೋರ್ಗಳು ಕೂಡ ಇದೆ. ಮೆಟ್ರೋ ಟ್ರೈನ್ ಡೋರ್ ಓಪನ್ ಆದಾಗಲೇ ಈ ಸ್ಟಾಪ್ ಡೋರ್ ಕೂಡ ಓಪನ್ ಆಗುತ್ತೆ. ನಾವು ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು ಅಂತ ಅನ್ಕೊಂಡೆ. 2 ಟರ್ಮಿನಲ್ ಅಲ್ಲಿ ಟ್ರೈನ್ಗಳನ್ನ ಚೇಂಜ್ ಮಾಡ್ಕೊಂಡು ನಾನು ತಲುಪಬೇಕಾಗಿರೋ ಡೆಸ್ಟಿನೇಷನ್ನ ತಲುಪಿದೆ. ಒನ್ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಇನ್ ಸಿಂಗಪೂರ್ ಅಂದ್ರೆ ನೋಬಡಿ ವಿಲ್ ಗೈಡ್ ಯು. ಯಾರು ಹೆಲ್ಪ್ ಕೇಳಿದ್ರೆ ಸರಿಯಾಗಿ ಯಾರು ರೆಸ್ಪಾಂಡ್ ಮಾಡೋದಿಲ್ಲ. ಹಾಗಂತ ಅಲ್ಲಿ ಡೈರೆಕ್ಷನ್ ಇರೋದಿಲ್ಲ ಅಂತಲ್ಲ, ಎಲ್ಲ ಡೀಟೇಲ್ಡ್ ಆಗಿ ಡೈರೆಕ್ಷನ್ ಇರುತ್ತೆ. ಆದರೂ ಫಸ್ಟ್ ಟೈಮ್ ಹೋಗೋರಿಗೆ ಸ್ವಲ್ಪ ಭಯ ಆಗುತ್ತೆ. ದಟ್ ಟು ಐ ವಾಸ್ ವೆರಿ ಮಚ್ ಅಲೋನ್. ಸೀರಿಯಸ್ಲಿ ಇಟ್ ವಾಸ್ ಕ್ರೇಜಿ. ಫಸ್ಟ್ ಟೈಮ್ ಅಂತೂ ಭಯ ಆಯಿತು. ಆ್ಯಂಡ್ ಇಟ್ ಈಸ್ ನೈಸ್, ಸಮಥಿಂಗ್ ಅಡ್ವೆಂಚರಸ್. Oops, finally the mall is in front of me. I found it. Crazy day. ಸೊ ಇಲ್ಲಿ ಹೋಗಿ ಶಾಪಿಂಗ್ ಮಾಡ್ತೀನಿ. ಶಾಪಿಂಗ್ ಮಾಲ್ ಹೆಂಗಿದೆ ಅಂತ ಐ ವಿಲ್ ಶೋ ಯು ಇನ್ ದ ಡಿಫ್ರೆಂಟ್ ಬ್ಲಾಗ್. ಮೇ ಬಿ ಐ ಕ್ಯಾನ್ ಶೋ ಯು ಅ ಲಿಟಲ್ ಗ್ಲಿಮ್ಸ್ ಏನೇನು ಇದೆ ಅಥವಾ ಏನೇನು ತೊಗೊಳ್ತೀನಿ ಅಂತ. ದೆನ್ ಐ ವಿಲ್ ಮೀಟ್ ಯು ಇನ್ ದಿ ಏರ್ಪೋರ್ಟ್. ಇದೇ ನೋಡಿ IMM ಮಾಲ್. ಡಿಸ್ಕೌಂಟ್ ಸೇಲ್ ನಡೀತಾ ಇರುತ್ತೆ ಇಲ್ಲಿ ಎಲ್ಲ ಬ್ರ್ಯಾಂಡ್ಗಳ ಮೇಲೆ ಕೂಡ. ಅದಕ್ಕೋಸ್ಕರ ನಾನು ಕೂಡ ಇಲ್ಲಿ ಬಂದೆ ಶಾಪಿಂಗ್ ಮಾಡೋಣ ಅಂತ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ಎಂಟೈರ್ ಸೀರೀಸ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಒನ್ ಮೋರ್ ಲಾಸ್ಟ್ ವಿಡಿಯೋ ಈಸ್ ಇನ್ ಅ ಲೈನ್. ಯಾವ್ಯಾವ ವೆಜಿಟೇರಿಯನ್ ರೆಸ್ಟೋರೆಂಟ್ಸ್ ಇದೆ, ಎಲ್ಲೆಲ್ಲಿ ಶಾಪಿಂಗ್ ಮಾಡ್ಬೋದು, ಹಾಗೆ ಮೆಟ್ರೋ ಹೇಗಿತ್ತು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ.
ಸೊ ಎಲ್ರೂ ಖುಷಿಯಾಗಿ ಆರಾಮಾಗಿರಿ. ಐ ಆಮ್ ಕಾವ್ಯ ಸೈನಿಂಗ್ ಆಫ್ ಫ್ರಮ್ ಸಿಂಗಪುರ್. ಬಾಯ್ ಬಾಯ್, ಮತ್ತೆ ಸಿಗೋಣ.